ಹಾಯ್ ಪ್ರಿಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೊಸ ಕತೆಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಪ್ರಿಯಾ. ನಾವು ಮಂಡ್ಯದ ಹತ್ತಿರದ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವಳು. ಈಗ ನನ್ನ ವಯಸ್ಸು 34. ಮದುವೆಯಾಗಿ 2 ಮಗುವಿದೆ. ಗಂಡ ಸಾಯುವ ಮೊದಲು ನಮಗೆ ಒಳ್ಳೆಯ ಪ್ರೀತಿ, ಸಾಂತ್ವನ ಎಲ್ಲವನ್ನೂ ಕೊಡದೆ ಜವಾಬ್ದಾರಿಯಿಲ್ಲದೆ ಇದ್ದ 2.5 ವರ್ಷ ಆಗಿದೆ ಅವನು ನಮ್ಮನ್ನು ಬಿಟ್ಟು ಹೋಗಿ. ಮಕ್ಕಳನ್ನು ಅಮ್ಮನ ಮನೆಯಲ್ಲಿಟ್ಟು ನಾನು ಬೆಂಗಳೂರಿಗೆ ಬಂದು ಒಂದು ಚಿಕ್ಕ ಬಾಡಿಗೆ ಮನೆ ತಗೊಂಡು ಒಂಟಿಯಾಗಿ ಬದುಕಲು ಶುರು ಮಾಡಿದ್ದು 1 ವರ್ಷವಾಯಿತು. ನನ್ನ ಆಪ್ತ ಸ್ನೇಹಿತೆ ಹೆಸರು ಸೌಮ್ಯ. ಅವಳ ಮದುವೆ ಆಗಿ ಇನ್ನೂ 1 ವರ್ಷ. ಮಕ್ಕಳಿಲ್ಲ. ಅವಳ ಸಂಸಾರ ಸುಂದರವಾಗಿ ನಡೆಯುತ್ತಿತ್ತು. ನಾವಿಬ್ಬರೂ ಒಟ್ಟಿಗೆ ಕೆಲಸಕ್ಕೆ ಹೋಗಿ ಬರುತ್ತಿದ್ದೆವು. ನಮ್ಮ ಕೆಲಸ ಒಂದು ಸಣ್ಣ ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ. ಒಟ್ಟು 10 ಜನ ಸಿಬ್ಬಂದಿ, 4 ಪುರುಷರು, 6 ಮಹಿಳೆಯರು. ಎಲ್ಲವೂ ಸಾಮಾನ್ಯವಾಗಿ ಸಾಗುತ್ತಿತ್ತು. ಒಂದು ಭಾನುವಾರ ರಜೆ. ಮನೆಯಲ್ಲಿ ಕುಂಟೆಯಾಗಿ ಕೂತಿದ್ದೆ. ಸೌಮ್ಯ ಮನೆಗೆ ಹೋಗೋಣ ಅಂತ ಹೊರಟೆ. ಬಾಗಿಲು ಸ್ವಲ್ಪ ತೆರೆಯಾಗಿತ್ತು. ಎಂದಿನಂತೆ ನೇರ ಒಳಗೆ ನಡೆದೆ. ಸೌಮ್ಯ ಮತ್ತು ಅವಳ ಗಂಡ ರೂಮಿನಲ್ಲಿ ತೀರಾ ಹತ್ತಿರವಾಗಿ ಇದ್ದರು. ನಾನು ಆಗ ಯೋಚಿಸಿದೆ, ಬಾಗಿಲು ಲಾಕ್ ಮಾಡಿಕೊಳ್ಳಬೇಕಿತ್ತು ಅಲ್ಲವೇ? ಆದರೆ ನಾನೇಕೆ ಅಲ್ಲಿ ಹೋದೆ, ಏಕೆ ನೋಡಿದೆ ಎಂಬ ಪಶ್ಚಾತ್ತಾಪ ಬಂತು. ಮನೆಗೆ ಬಂದು ಟಿವಿ ಹಾಕಿದರೂ ಕಣ್ಣ ಮುಂದೆ ಅವರ ಚಿತ್ರಣವೇ ಓಡಾಡುತ್ತಿತ್ತು. ಒಳಗೊಳಗೆ ಏನೋ ಒಂದು ಕುತೂಹಲ, ಒಂದು ತಳಮಳ ಶುರುವಾಯಿತು. ಗಂಡ ಸತ್ತ ಮೇಲೆ ನಾನು ಯಾರನ್ನೂ ಆ ರೀತಿ ನೋಡಿರಲಿಲ್ಲ. ಆ ದೃಶ್ಯ ನನ್ನ ಒಳಗಿದ್ದ ದಬ್ಬಾಳಿಕೆಯ ಭಾವನೆಗಳನ್ನು ಎಬ್ಬಿಸಿತು. ತಾನೇ ತನಗೆ ಸಮಾಧಾನ ಹೇಳಿಕೊಂಡೆ. ಅವರು ಹೊಸದಾಗಿ ಮದುವೆಯಾದವರು, ಏನು ಮಾಡೋದು? ಆದರೆ ಒಳಗೆ ಒಂಥರ ಉರಿ ಶುರುವಾಗಿತ್ತು. ಅದೇ ಸಮಯಕ್ಕೆ ನಮ್ಮ ಫ್ಯಾಕ್ಟರಿಗೆ ಹೊಸ ಹುಡುಗ ಬಂದ. ಹೆಸರು ಅರ್ಜುನ್. ವಯಸ್ಸು 26-27 ಇರಬಹುದು. ಮೊದಲ ದಿನವೇ ನಾನು ಅವನಿಗೆ ಕೆಲಸ ತಿಳಿಸಿಕೊಟ್ಟೆ. ನೀನು ನಮ್ಮ ರೂಮಿನ ಹತ್ತಿರವೇ ಇರುತ್ತೀಯಲ್ಲ ಅಂತ ಕೇಳಿದೆ. ಹೌದು ಆಂಟಿಯೇ ಅಂತ ನಗು ಬಂದಿತ್ತು ಅವನಿಗೆ. ಅವನ ನಗು, ಮಾತು ಎಲ್ಲರನ್ನೂ ಆಂಟಿ ಅಂಕಲ್ ಅಂತ ಕರೆದು ತಮಾಷೆ ಮಾಡುವ ಸ್ವಭಾವ ಎಲ್ಲರಿಗೂ ಇಷ್ಟವಾಯಿತು. ಅವನಿಲ್ಲದ ದಿನ ಫ್ಯಾಕ್ಟರಿ ಖಾಲಿಯಂತೆ ಭಾಸವಾಗುತ್ತಿತ್ತು. ಒಂದು ಸಂಜೆ ಕೆಲಸ ಮುಗಿಸಿ ನಾವು 3 ಸೌಮ್ಯ, ಅರ್ಜುನ್, ನಾನು ಒಟ್ಟಿಗೆ ಬರುತ್ತಿದ್ದೆವು. ಸೌಮ್ಯಳನ್ನು ಅವಳ ಗಂಡ ಕಾರಿನಲ್ಲಿ ಕರೆದೊಯ್ದ. ನಾನು ಅರ್ಜುನು ಮಾತ್ರ ಉಳಿದೆವು. ದಾರಿಯಲ್ಲಿ ಅವನು ಸ್ವಲ್ಪ ಮೂಡಿ ಕಡಿಮೆಯಾಗಿದ್ದ. ನಾನೇ ಮಾತು ಶುರು ಮಾಡಿದೆ. ಏನಾಯ್ತು ಅರ್ಜುನ್, ಇವತ್ತು ಯಾಕೆ ಇಷ್ಟೊಂದು ಸುಮ್ಮನಿದ್ದೆ? ಏನೂ ಇಲ್ಲ ಆಂಟಿ, ಮನೆಯಲ್ಲಿ ಸ್ವಲ್ಪ ಗೊಂದಲ. ಹುಡುಗಿಯರ್ ವಿಷಯನ ಅಂತ ಸ್ವಲ್ಪ ಚುಚ್ಚಿದೆ. ಅವನು ನಕ್ಕು, ಆಂಟಿ ನೀವು ಯಾಕೆ ಇಷ್ಟೊಂದು ಕ್ಯೂರಿಯಸ್? ಇಲ್ಲ ಕಣೋ, ನೋಡಿದ್ರೆ ನೀನೊಳ್ಳೆ ಹುಡುಗ ಅನ್ಸುತ್ತೆ. ಯಾರಾದರೂ ಮೋಸ ಮಾಡಿದ್ರೆ ನನಗೆ ಸಹಿಸೋದಿಲ್ಲ. ಹೌದಾ ಆಂಟಿ? ನಾನೇನಾದರೂ ನಿಮ್ಮ ಜಾಗದಲ್ಲಿದ್ದಿದ್ದರೆ ನಾನು ಸುಮ್ಮನಿರಲಿಲ್ಲ ಗೊತ್ತಾ ಅಂತ ಅವನೇ ತಿರುಗಿ ಚುಚ್ಚಿದ. ನಾನು ನಕ್ಕೆ. ಏನು ಮಾಡುತ್ತಿದ್ದೆ? ಅವಳನ್ನು ಮದುವೆಗೂ ಮೊದಲೇ ಸರಿಯಾಗಿ ಪ್ರೀತಿಸುತ್ತಿದ್ದೆ ಗೊತ್ತಾ ಅಂತ ನನ್ನ ತೋಳಿಗೆ ಮೆಲ್ಲನೆ ಗುದ್ದಿದ. ನಾನು ಆಶ್ಚರ್ಯದಿಂದ ಅರ್ಜುನ್ ಅಂತ ಕೂಗಿದೆ. ಅವನು ನಗುತ್ತಲೇ, ಇವತ್ತು ನಾನು ಸುಳ್ಳು ಹೇಳಿದ್ದೆ ಆಂಟಿ, ನಾನು ಒಳ್ಳೆ ಹುಡುಗ ಅಂತ. ನಿಜಕ್ಕೂ ನಾನು ಅವಳಿಗೆ ಮೊದಲೇ ತುಂಬಾ ಹತ್ತಿರವಾಗಿದ್ದೆ. ನಾನು ಸ್ವಲ್ಪ ಗಾಬರಿಯಾದೆ. ಆದರೂ ನಗುತ್ತಾ, ಅಯ್ಯೋ ನೀನು ರಿಯಲಿ ಬ್ಯಾಡ್ ಬಾಯ್ ಅಂತ ಗೊತ್ತಾಗ್ತಿದೆ ಅಂದೆ. ಅವನು ಕಣ್ಣು ಕಿರಿಕ್ ಮಾಡಿ, ಆಂಟಿ ನೀವು
ನನ್ನನ್ನು ಇಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಅಂದ ಮೇಲೆ ನನಗೂ ನಿಮ್ಮ ಬಗ್ಗೆ ಒಂದಿಷ್ಟು ಗೊತ್ತಾಗಲಿ ಅಂದ. ನನ್ನ ಮನೆ ಬಳಿ ಬಂದಾಗ ಮಳೆ ಸುರಿಯಲಾರಂಭಿಸಿತು. ಬಾ ಒಳಗೆ ಚಹಾ ಕುಡಿಯೇ ಅಂದೆ. ಇಲ್ಲ ಆಂಟಿ, ಮತ್ತೊಮ್ಮೆ ಬರುತ್ತೇನೆ. ಬಾ ಕಣೋ, ಒಂಟಿಯಾಗಿದ್ದಾಳೆ ಅಂತ ತಿಳಿದಿರಲಿಲ್ವಾ ಅಂತ ಒಳಗೆ ಕರೆದೊಯ್ದೆ. ಮನೆ ತುಂಬಾ ಚಿಕ್ಕದು. ಒಂದು ಹಾಲು, ಒಂದು ಸಣ್ಣ ಅಡುಗೆ ಮನೆ. ಅವನಿಗೆ ಚಹಾ ಮಾಡುತ್ತಿದ್ದಾಗ ಅವನೇ ಕೇಳಿದ, ಆಂಟಿ, ಈ ಚಿಕ್ಕ ಮನೆ ನಿಮಗೆ ಸಾಲದು ಅಲ್ವಾ? ಇರುವುದು ನಾನೊಬ್ಬಳೇ ಕಣೋ, ಸಾಲುತ್ತೆ. ಅವನು ಗೋಡೆಯಲ್ಲಿದ್ದ ಗಂಡನ ಫೋಟೋ ನೋಡಿ ಸಾರಿ ಆಂಟಿ ಅಂದ. ನಾನು ಎಲ್ಲಾ ಹೇಳಿದೆ. ಗಂಡ ಹೇಗಿತ್ತಿದ್ದ, ಹೇಗೆ ಹೋದ, ಎಲ್ಲವನ್ನೂ. ಅವನ ಕಣ್ಣು ತೇವಗೊಂಡಿತ್ತು. ಆದರೆ ಆ ಯುವಕನ ಸ್ವಭಾವ ಸ್ವಲ್ಪ ತಮಾಷೆಯಾಗಿಯೇ ಕೇಳಿದ, ಆಂಟಿ, ಇನ್ನೂ ನಿಮ್ಮ ವಯಸ್ಸೇ ಆಗಿಲ್ಲ, ಒಂಟಿಯಾಗಿರೋದು ಕಷ್ಟ ಅನ್ಸಲ್ಲವಾ? ಯಾರಾದರೂ ಒಳ್ಳೆ ಜೊತೆಗಾರ ಬೇಕಾದಾಗ ಏನು ಮಾಡ್ತೀರಿ? ನಾನು ತಡವರಿಸಿ ಅವನನ್ನೇ ದಿಟ್ಟಿಸಿ ನೋಡಿದೆ. ಏನು ಆಂಟಿ, ನಾನು ತಪ್ಪಾಗಿ ಕೇಳಿದ್ದೇನಾ? ಇಲ್ಲ ಕಣೋ, ಆದರೆ ನೀನೇ ಹೇಳು, ನಾನು ಯಾರನ್ನಾದರೂ ಒಲಿಸಿಕೊಂಡರೆ ನಿನಗೇನು ಸಿಗುತ್ತೆ? ಅವನು ಮೆಲ್ಲನೆ ನಕ್ಕು. ನಿಮ್ಮ ಮುಖದಲ್ಲಿ ಸಂತೋಷ ಕಾಣೋಕೆ ಸಿಗುತ್ತೆ ಆಂಟಿಯೇ ಅಂದ. ಒಂದು ಶನಿವಾರ ಓವರ್ ಟೈಮ್ ಆಗಿ ರಾತ್ರಿ 9:30 ಆಯ್ತು. ಸೌಮ್ಯಳನ್ನು ಅವಳ ಗಂಡ ಕರೆದೊಯ್ದ. ನಾನು ಅರ್ಜುನು ಮಾತ್ರ ಉಳಿದೆವು. ಹೊರಗೆ ಗಾಳಿ, ಗುಡುಗು, ಮಿಂಚು, ಜೋರಾಗಿ ಮಳೆ. ಎಷ್ಟೇ ಓಡಾಡಿದರೂ ಎಲ್ಲರೂ ನೆಂದರು. ತಲೆಯಿಂದ ಕಾಲಿನವರೆಗೆ ನೀರು. ಮನೆ ತಲುಪಿದಾಗ ಮಳೆ ಇನ್ನೂ ನಿಲ್ಲಲಿಲ್ಲ. ಆಂಟಿ, ನಾನು ಹೋಗ್ತೀನಿ. ಎಲ್ಲಿ ಹೋಗ್ತೀಯಾ ಈ ಮಳೆಯಲ್ಲಿ? ಬಾ ಒಳಗೆ, ನಿಂತ ಮೇಲೆ ಹೋಗು. ನಿಜವಾಗ್ಲೂ ಭಯ ಆಗ್ತಿದೆಯಾ ಆಂಟಿ? ಹೌದು ಕಣೋ. ಗುಡುಗು ಕೇಳಿದ್ರೆ ನನ್ನ ಕಾಲು ನಡುಗುತ್ತೆ. ಒಳಗೆ ಬಂದೆವು. ಇಬ್ಬರ ಉಡುಪು ಸಂಪೂರ್ಣ ಒದ್ದೆ. ನಾನು ಟವೆಲ್ ಕೊಟ್ಟೆ. ಅವನು ಮೈ ಒರೆಸಿಕೊಂಡು ನಿಂತ. ನಾನು ಬಟ್ಟೆ ಬದಲಾಯಿಸು, ಜ್ವರ ಬರುತ್ತೆ ಅಂದೆ. ಅವನು ಟವೆಲ್ ಸುತ್ತಿಕೊಂಡು ಹಾಲಿನಲ್ಲೇ ಬದಲಾಯಿಸಿಕೊಂಡ. ನಾನು ಅಡುಗೆ ಮನೆಗೆ ಹೋಗಿ ಬದಲಾಯಿಸಬೇಕಿತ್ತು. ಆದರೆ ಅಲ್ಲಿ 3 ಅಡಿ ಗೋಡೆ ಮಾತ್ರ. ಕುಳಿತರೆ ಎಲ್ಲವೂ ಕಾಣುತ್ತದೆ. ಅರ್ಜುನ್ ತಾನಾಗಿಯೇ ತಿರುಗಿ ಕುಳಿತುಕೊಂಡು, ಆಂಟಿ, ನಾನು ಈ ಕಡೆ ಮುಖ ಮಾಡಿಕೊಂಡಿದ್ದೇನೆ ಅಂದ. ಇದ್ದಕ್ಕಿದ್ದಂತೆ ಕರೆಂಟ್ ಹೋಯಿತು. ಕತ್ತಲೆ ಆವರಿಸಿತು. ನಾನು ನೈಟಿ ಎತ್ತಿಕೊಳ್ಳಲು ಒದ್ದೆಯಾದ ಬಟ್ಟೆಯಿಂದ ಕಾಲು ಜಾರಿ ನೈಟಿ ಕೆಳಗೆ ಬಿತ್ತು. ಅರ್ಜುನ್ ಮೊಬೈಲ್ ಟಾರ್ಚ್ ಹಾಕಿ ಎತ್ತಿಕೊಟ್ಟ. ಆ ದಿಢೀರ್ ಮಿಂಚಿನಲ್ಲಿ ನನ್ನ ದೇಹದ ರೇಖೆಗಳು ಅವನ ಕಣ್ಣಿಗೆ ಬಿದ್ದಿದ್ದವು. ಆಗಲೇ ಒಂದು ದೊಡ್ಡ ಸಿಡಿಲು. ನಾನು ಅಮ್ಮ ಅಂತ ಕಿರುಚಿಕೊಂಡು ಓಡಿ ಅವನ ತೋಳು ಹಿಡಿದುಕೊಂಡೆ. ನನ್ನ ಮೈ ನಡುಗುತ್ತಿತ್ತು. ಅವನು ನನ್ನ ತೋಳಿನ ಮೇಲೆ ಕೈ ಇಟ್ಟು, ಏನು ಆಗಲ್ಲ ಆಂಟಿ, ನಾನಿದ್ದೇನೆಯ ಅಂತ ಮೆಲ್ಲನೆ ಧೈರ್ಯ ಹೇಳಿದ. ಅವನ ಸೊಂಟಿನಲ್ಲಿ ಕೇವಲ ಟವೆಲ್. ನನ್ನ ಮೈಯೂ ಬಹುತೇಕ ಬೆತ್ತಲೆ. ಆ ಗುಡುಗು, ಮಿಂಚಿನ ಭಯದ ನಡುವೆ ಇಬ್ಬರ ಮೈಯೂ ಒಂದು ರೀತಿಯ ಬೆಚ್ಚಗಿನಿಂದ ತುಂಬಿತು. ಅರ್ಜುನ್ ನನ್ನನ್ನು ಮೆಲ್ಲಗೆ ಚಾಪೆಯ ಮೇಲೆ ಕೂರಿಸಿದ. ಯಾವ ಮಾತು ಆಡದೆ ಇಬ್ಬರೂ ಒಬ್ಬರನ್ನೊಬ್ಬರು ದಿಟ್ಟಿಸಿ ನೋಡಿಕೊಂಡೆವು. ನಾನು ಇದು ತಪ್ಪು ಅಂತ ಹೇಳಲಿಲ್ಲ. ಅವನು ಆಂಟಿಯೇ ಅಂತ ಕರೆಯಲಿಲ್ಲ. ಕೇವಲ ಒಬ್ಬರ ಉಸಿರಾಟದ ಶಬ್ದ, ಹೃದಯ ಬಡಿತ ಮಾತ್ರ ಕೇಳಿಸುತ್ತಿತ್ತು. ಹೊರಗೆ ಮಳೆ ಜೋರಾಗಿ ಸುರಿಯುತ್ತಿತ್ತು. ಒಳಗೆ ಇಬ್ಬರ ನಡುವೆ ಒಂಥರ ಶಾಂತಿ, ಒಂಥರ ಉರಿ ಒಟ್ಟಿಗೆ ಇತ್ತು. ಅರ್ಜುನ್ ನನ್ನ ಕೈ ಹಿಡಿದು ತನ್ನೆದೆಗೆ ಒತ್ತಿಕೊಂಡ. ನಾನು ಕಣ್ಣು ಮುಚ್ಚಿ ಅವನ ಎದೆಗೆ ತಲೆ ಇಟ್ಟೆ. ಆ ರಾತ್ರಿ ಏನೂ
ಮಾತಾಡಲಿಲ್ಲ, ಕೇವಲ ಒಬ್ಬರಿಗೊಬ್ಬರು ಬೇಕಾದ ಸಾಂತ್ವನ, ಬೇಕಾದ ಬೆಚ್ಚಗಿನ ಅನುಭವ ಮಾತ್ರ ಉಳಿಯಿತು. ಇದೊಂದು ಕಥೆಯಷ್ಟೇ. ಕಥೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ನನ್ನ ಚಾನೆಲ್ಗೆ ಹೊಸಬ್ಬರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಓಕೆನಾ? ಮತ್ತೊಮ್ಮೆ ಮೀಟ್ ಮಾಡೋಣ ಮತ್ತೊಂದು ರೋಚಕವಾಗಿರುವಂತಹ ಕತೆ ಜೊತೆಗೆ. ಅಲ್ಲಿವರೆಗೂ ಬೈ ಬೈ.